केवी न्यूज में आपका स्वागत है। मैं मुदस्सिर अहमद आपके साथ। कर्नाटक मैसूरू के चामराजा क्षेत्र की व्याप्ति में आने वाली डॉक्टर जाकिर हुसैन सर्कल मिशन हॉस्पिटल के रूबरू हर साल की तरह इस साल भी समाज सेवक आम आदमी पार्टी के कार्यकर्ता मुजाहिद खान ने अपने दफ्तर पर 78वां स्वातंत्र दिवस मनाया। इस मौके पर बन्नूर कुमार के साथ आम आदमी पार्टी के कार्यकर्ता और स्थानीय लोग भी उपस्थित थे। आइए देखते हैं केवी न्यूज की ये रिपोर्ट। अस्सलाम वालेकुम रहमतुल्लाहि व बरकातुहु। ಎಲ್ಲರಿಗೂ ನಮಸ್ಕಾರಗಳು। 78ನೇ ಸ್ವಾತಂತ್ರ್ಯ ದಿನಾಚರಣೆ ಹಿಡಿದು ಎಲ್ಲ 140 ಕೋಟಿ ಜನಕ್ಕೆ ನಾನು ಶುಭಾಶಯಗಳು ನನ್ನ ಕಡೆಯಿಂದ ಹೇಳ್ತಾ ಇದ್ದೀನಿ। ಈ ದೇಶಕ್ಕೋಸ್ಕರ ನಾವು ಯುದ್ಧ ಮಾಡೋಣ। ಇದಕ್ಕೆ ನಾವು ಹೊಂದಿರಬೇಕು। ನಾವೆಲ್ಲರೂ ಚೆನ್ನಾಗಿರೋಣ, ನಾವೆಲ್ಲಗೆ ಚೆನ್ನಾಗಿ ಬಾಳೋಣ। ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್। अस्सलाम वालेकुम रहमतुल्लाहि व बरकातुहु। पूरे मेरे देश के, मेरे भारत के भाई बहनों को, मेरे भाइयों को सबको मुबारकबाद देता हूँ। ये आज़ादी, यौम आज़ादी का ये मैं 70वां यौम आज़ादी की मुबारकबाद देता हूँ। इसमें जो बोलना चाह रहा हूँ, ये हमारे भारतीय, पूरे भारत के मेरी माँ बहना, मेरे भाई सब एक हो को, हमें एक हो गया तो हम कौन भी हलाना नहीं होता। हमें एक हो गया, हमें लड़ने का न को। ये हिंदू, मुसलमान, सिख, ईसाई सब एक, हमें एक माँ बना, एक जमीन के बच्चे, हमें भारतीय माँ के बच्चे, हमें सब लड़ने का नहीं। ये दूसरे देश को देखे तो हमारा देश बहुत जन्नत है, बहुत प्यारा देश है। ये भारत देश को हमें इसे इगारत करने का न कोई है। ये देश के वास्ते हमें लड़ने से हमें सब दिल को एक होगा। दूसरा कौन भी हमारे देश को, क्या भी हमारे देश को कोई भी अंगली नहीं उठाया, उसे कौन भी हमारे देश के बारे में कोई भी बोले तो हमें जान भी देना रेडी रहेंगे। हमें सब मिल को एक हमारे देश की सेवा करेंगे। हमें सब मिल को एक दूसरे की सेवा करो, एक दूसरे की मदद करो। हमारे देश के वास्ते हमें जान पीछे हटने का नहीं, आगे बढ़ को हमें जान देने में पीछे नहीं हटने का तैयार रहेंगे। हमारे देश के वास्ते हमें कुछ भी करने रेडी रहेंगे। और ये हमें सब हिंदू, मुसलमान, ये चर्च, मंदिर, ये वो कर को बोल को हमें एक दूसरे की जाना गंवा रही। ये जान बहुत कीमती जान है। हमारे देश के 140 2 आदमी एक रुपया भी अगरचे हमारे इसे दया तो हमारे देश को क्यों से भी हमारे देश के एक भाई को क्या भी तकलीफ नहीं थी, 1 रुपया जाता होता। लेकिन और हमें मंदिर, मस्जिद, चर्च कोई भी बन सकती। एक हमारे देश का मेरे भाई की जान चलेगी तो वो जान वापस लेने नहीं होता। उसके वास्ते हमें एक दूसरे की मोहब्बत करो, एक दूसरे का साथ देखो। हमें ये देश के वास्ते हमें जान देने भी पीछे हटने का नको। हमें देश के वास्ते जिएंगे, देश के वास्ते मरेंगे। ಈ ಭಾಗದ ಎಲ್ಲ ಬಂಧುಗಳಿಗೂ ಎಲ್ಲ ಸ್ನೇಹಿತರಿಗೂ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು। ಮಾನ್ಯರೇ, ಬಂಧುಗಳೇ, ಇಲ್ಲಿ ಎಲ್ಲ ನನಗಿಂತ ಹಿರಿಯರು ಕಿರಿಯರು ಎಲ್ಲರೂ ಸೇರಿದ್ದೀರಿ। ಎಲ್ಲರೂ ಕೂಡ ಬಹಳ ಸಂಭ್ರಮದಿಂದ 78ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದೀರಿ। ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು। ಬಂಧುಗಳೇ, ಈ ಸ್ವಾತಂತ್ರ್ಯ ನಮಗೆ ಸುಮ್ಮನೆ ಬಂದಿಲ್ಲ, ಬಹಳ ಹೋರಾಟ ಮಾಡೋರೆ ನಮ್ಮ ಹಿರಿಯರು, ಬಹಳ ಕಷ್ಟಪಟ್ಟಿದ್ದಾರೆ, ಬಹಳ ತಮ್ಮ ಜೀವಗಳನ್ನು ಕಳ್ಕೊಂಡವ್ರೆ, ತಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಟು, ಕುಟುಂಬ ಬಿಟ್ಟು, ಊರು ಬಿಟ್ಟು ಹೋಗಿ ಹೋರಾಟ ಮಾಡಿ ಬಹಳ ಕಷ್ಟಪಟ್ಟು ಈ ಒಂದು ಸ್ವಾತಂತ್ರ್ಯವನ್ನ ನಮಗೆ ತಂದು ಕೊಟ್ಟಿದ್ದಾರೆ। ಅವರೆಲ್ಲರನ್ನು ಸ್ಮರಿಸುವಂತ ಜನ, ಜೊತೆಗೆ ನಾವೆಲ್ಲ ನಮಗೆ ಸ್ವಾತಂತ್ರ್ಯ ಸಿಕ್ತಲ್ಲಪ್ಪ, ನಾವೆಲ್ಲ ಇಷ್ಟೊಂದು ಸ್ವತಂತ್ರವಾಗಿದ್ದೀವಿ, ಇದು ನಮ್ಮ ದೇಶ ಅಂತ ಸಂಭ್ರಮ ಪಡುವಂತ ದಿನ ಕೂಡ। ಬಂಧುಗಳೇ, ಭಾರತದಲ್ಲಿ ಊರಿಗೊಂದು ಹಬ್ಬ, ಜಾತಿಗೊಂದು ಹಬ್ಬ, ಮನೆಗೊಂದು ಹಬ್ಬ, ನಾಡಿಗೊಂದು ಹಬ್ಬ, ರಾಜ್ಯಕ್ಕೊಂದು ಹಬ್ಬ ಅಂತ ವಿವಿಧ ಹಬ್ಬಗಳಿವೆ। ಸಾವಿರಾರು ಹಬ್ಬಗಳನ್ನ ನಾವು ಆಚರಿಸ್ತೀವಿ ದೇಶದಲ್ಲಿ। ಆದ್ರೆ 142 ಕೋಟಿ ಜನ ಒಂದು ಹಬ್ಬ ಆಚರಿಸೋದು ಅಂತಂದ್ರೆ ಅದು ಸ್ವತಂತ್ರೋತ್ಸವದ ಹಬ್ಬ। ಅಂತ ಹಬ್ಬವನ್ನ ಆಚರಿಸುವಂತ ಒಂದು ಪುಣ್ಯದ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ, ಸಂಭ್ರಮ ಪಡ್ತಾ ಇದ್ದೀವಿ। ಅದಕ್ಕೆ ಇಂದಿನವರು ನಮಗೆ ತಂದುಕೊಟ್ಟಂತ ಸ್ವಾತಂತ್ರ್ಯ ಮುಖ್ಯ।
ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ವಿಚಾರವನ್ನು ಹೇಳಿದ್ರು. ಅವರ ಒಂದು ಇದರಲ್ಲಿ ಬರೀತಾರೆ, ನಾವು ಇತಿಹಾಸವನ್ನ ಓದದೆ, ಇತಿಹಾಸವನ್ನ ತಿಳ್ಕೊಳ್ಳದೆ ಇತಿಹಾಸವನ್ನ ನಿರ್ಮಿಸಕ್ಕಾಗೋದಿಲ್ಲ ಅಂತ. ಅಂದ್ರೆ ನಾವು ಇತಿಹಾಸವನ್ನ ತಿಳ್ಕೋಬೇಕು. ನಮ್ಮ ಹಿರಿಯರು ಹೆಂಗ್ ಬದುಕಿದ್ರು, ನಮ್ಮ ಹಿರಿಯರು ಹೆಂಗ್ ಬಾಳಿದ್ರು, ನಮ್ಮ ಹಿರಿಯರು ಹೆಂಗ್ ಇದ್ರು, ನಮ್ಮ ದೇಶ ಹೆಂಗಿತ್ತು, ನಮ್ಮ ಜನ ಹೆಂಗಿದ್ರು, ಹಿಂದೂ ಮುಸ್ಲಿಮರ ಬಾಂಧವ್ಯ ಹೆಂಗಿತ್ತು, ಹಿಂದೂ ಕ್ರಿಶ್ಚಿಯನ್ರ ಬಾಂಧವ್ಯ ಹೆಂಗಿತ್ತು, ಅದನ್ನೆಲ್ಲ ಅವರು ಇತಿಹಾಸವನ್ನ ತಿಳ್ಕೊಳ್ಳಿ ಅಂತ ಇದ್ರು. ಹಂಗ ನಾವು ಬದುಕ್ಬೇಕು. ಇವತ್ತೆಲ್ಲ ಒಂದಾಗಿ ಬದುಕ್ಬೇಕು. ಸ್ವಾತಂತ್ರ್ಯ ಯಾರೊಬ್ಬರ ಸ್ವತ್ತಲ್ಲ, ಯಾರೊಬ್ಬರಿಗೂ ಸ್ವತಂತ್ರ ತಂದ್ಕೊಟ್ಟಿಲ್ಲ. ಇಡೀ 142 ಕೋಟಿ ಜನಕ್ಕೆ ಇವತ್ತು ಸ್ವತಂತ್ರ ಆದ್ರೆ ನಾವೆಲ್ಲ ಅಂಬೇಡ್ಕರ್ ಅವರು ಸಾಹೇಬ್ರು ಹೇಳುವಂಗೆ ನಾವೆಲ್ಲ ಇತಿಹಾಸವನ್ನ ಓದಿ ಇತಿಹಾಸವನ್ನ ನಿರ್ಮಿಸ್ಬೇಕು ಅಂತ ಕೆಲಸವನ್ನ ನಾವೆಲ್ಲ ಸೇರ್ ಮಾಡುವಂತ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ. ಬಂಧುಗಳೇ, ನಾವು ಸ್ವತಂತ್ರ ಸುಮ್ಮನೆ ಬರಲಿಲ್ಲ. 18ನೇ ಶತಮಾನದಲ್ಲಿ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿ ಅಂತ ಒಂದು ವ್ಯಾಪಾರಿ ವಿಚಾರಗಳನ್ನ ಇಟ್ಕೊಂಡು ಈ ದೇಶಕ್ಕೆ ಬಂದ್ರು. 18ನೇ ಶತಮಾನದಲ್ಲಿ ಬಂದವರು ಅವಾಗ್ಲೇ ಒಂದಷ್ಟು ಜನ ಹೋರಾಟ ಶುರು ಮಾಡಿದ್ರು. ಕರ್ನಾಟಕದಲ್ಲಿ ಟಿಪ್ಪು ಸುಲ್ತಾನ್ ಕೂಡ ಆ ಟೈಮ್ನಲ್ಲಿ ಹೋರಾಟವನ್ನು ಶುರು ಮಾಡಿದ್ರು. ಆದ್ರೆ ಅವೆಲ್ಲ ಯಶಸ್ವಿ ಆಗ್ಲಿಲ್ಲ. 1857ರಲ್ಲಿ ಏನು ಮೊದಲ ಸ್ವತಂತ್ರೋತ್ಸವದ ಒಂದು ಯುದ್ಧ ನಡೀತೋ, ಒಂದು ದಂಗೆ ಆಯ್ತೋ, ಸಿಪಾಯಿ ದಂಗೆ ಅಂತಾರೆ ಅದಕ್ಕೆ. ಆ ದಂಗೆಯನ್ನ ಎದ್ದಾಗ ನಮ್ಮಲ್ಲೇ ಇದ್ದಂತ ಕುತಂತ್ರಿಗಳು ಅದಕ್ಕೆ ಸಾಥ್ ಕೊಡದೆ ಅವತ್ತು ನಮ್ಮ ಸ್ವಾತಂತ್ರ್ಯೋತ್ಸವದ ಆಸೆ ಅವತ್ತು ಕಮರೋಯ್ತು. ಇಲ್ಲಾಂದ್ರೆ ಇವತ್ತೇನು 78ನೇ ಸ್ವತಂತ್ರೋತ್ಸವನ್ನ ನಾವು ಆಚರಿಸ್ತಾ ಇದೀವಿ, ಅದು 128ನೇ ಸ್ವತಂತ್ರೋತ್ಸವ ಆಗ್ಬೇಕಾಯ್ತು ಅವತ್ತೇ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ರೆ. ಆದ್ರಿಂದ ಬಂಧುಗಳೇ, ಏನು ಗಾಂಧೀಜಿಯವರು 1918ರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಇಲ್ಲಿಗೆ ಬಂದು ಇಲ್ಲಿ ಅನೇಕ ಚಳವಳಿಗಳನ್ನ ರೂಪಿಸಿ, ಅನೇಕ ಹೋರಾಟಗಳನ್ನ ರೂಪಿಸಿ, ಅನೇಕರ ಬಲಿದಾನಕ್ಕೆ ಆ ಕಾರಣಕರ್ತರಾದಂತ ಈ ಒಂದು ಸ್ವಾತಂತ್ರ್ಯೋತ್ಸವ ನಮ್ಮ ಪೂರ್ವಜರ ಆಸೆ ಆಗಿತ್ತು. ಅವತ್ತು ಅವ್ರು ಜೀವ ಕೊಟ್ಟು ನಮಗೆ ಸ್ವತಂತ್ರ ತರಿಸ್ಕೊಟ್ರು. ಇವತ್ತು ನಾವು ಜೀವನದಿಂದಿದ್ದು ಅದನ್ನ ಅನುಭವಿಸ್ತಾ ಇದ್ದೀವಿ. ಆ ಅನುಭವ ಯಾವಾಗ್ಲೂ ಇರಲಿ. ನಾವು ಏನು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಕೂಡ ಒಂದಾಗಿ ಸ್ವಾತಂತ್ರ್ಯೋತ್ಸವನ್ನ ಉಳಿಸ್ಕೊಳ್ಳವ, ಒಂದಾಗಿ ಸ್ವಾತಂತ್ರ್ಯೋತ್ಸವನ್ನ ಆಚರಿಸವ, ಒಂದಾಗಿ ಈ ದೇಶವನ್ನ ಕಟ್ಟವ, ಒಂದಾಗಿ ಈ ದೇಶವನ್ನ ಮುಂತರವ, ಈ ಒಂದಾಗಿ ಈ ದೇಶದ ಸ್ವಾಭಿಮಾನವನ್ನ ನಾವು ಪ್ರಪಂಚದಲ್ಲಿ ಎತ್ತಿಡಿಯವ ಅಂತೇಳಿ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನು ವಿಶ್ವನಾಥ್ ಕುಲಕರ್ಣಿ ಅಂತ, ಆಮ್ ಆದ್ಮಿ ಪಕ್ಷದ ಸಂಘಟನಾ ಕಾರ್ಯದರ್ಶಿ. 78ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಎಲ್ಲರಿಗೂ ತಿಳಿಸುತ್ತಾ, ಇವತ್ತು ಈ ದೇಶದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಕೆಲವರು ನಮ್ಮಿಂದ ಸ್ವಾತಂತ್ರ್ಯ ಬಂತು, ನಿಮ್ಮಿಂದ ಸ್ವಾತಂತ್ರ್ಯ ಬಂತು ಅಂತ ಮಾತಾಡ್ತಾರೆ. ಆದ್ರೆ ಸ್ವಾತಂತ್ರ್ಯದ ಕಿಚ್ಚು ಈ ದೇಶದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಇತ್ತು. ಪ್ರತಿಯೊಂದು ಹಳ್ಳಿ, ನಗರ, ಪಟ್ಟಣ ಎಲ್ಲಾ ಕಡೆ ಸ್ವಾತಂತ್ರ್ಯೋತ್ಸವದ ಒಂದು ಕಿಚ್ಚು ಈ ದೇಶದಲ್ಲಿ ಪ್ರತಿಯೊಬ್ಬರ ಜಾತಿ, ಮತ, ಪಂಥ ಏನೂ ಇರಲಿಲ್ಲ. ಇಡೀ 30 ಕೋಟಿ ಜನ ಇತ್ತವಾಗ. ಆ 30 ಕೋಟಿ ಜನ ಒಂದಾಗಿ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಶಾಂತಿಯುತವಾಗಿ ಚಳುವಳಿಯನ್ನ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಶಾಂತಿಯಿಂದ ನೀವು ಬಾಳಬೇಕು ಅಂತ ಮಹಾತ್ಮ ಗಾಂಧಿ ಒಂದು ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ. ಆದ್ರೆ ಇವತ್ತು ಕೆಲವರು ನಮ್ಮಿಂದಲೇ ದೇಶ, ನಮ್ಮಿಂದಲೇ ಎಲ್ಲ ಆಗಿದ್ದು ಅಂತ ಬಿಂಬಿಸ್ತಾ ಹೊರಟಿದ್ದಾರೆ. ಈ ದೇಶದಲ್ಲಿ ಏನೂ ಇರಲಿಲ್ಲ ಮೊದಲು ಸ್ವಾತಂತ್ರ್ಯ ಸಿಕ್ಕಾಗ. ಅಂತದ್ದು 50 ವರ್ಷದಲ್ಲಿ ಬೇಕಾದ ಸುಧಾರಣೆ ಆಯ್ತು. ಆ ಸುಧಾರಣೆಗಳನ್ನ ಎಲ್ಲ ಮರೆತು ನಮ್ಮ ಪೂರ್ವಜರು ಕಟ್ಟಿದ ದೇಶವನ್ನ, ಸ್ವಾತಂತ್ರ್ಯವನ್ನ ಮರೆತು ಕೆಲವರು ಬೇಕಾಬಿಟ್ಟಿಯಾಗಿ ಮಾತಾಡ್ತಾ ಇದ್ದಾರೆ. ಆದ್ರೆ ಅದನ್ನ ನಂಬುವಂತ ಸ್ಥಿತಿ, ನಂಬುವಂತ ಜನ, ನಂಬುವಂತ ಮುಟ್ಟಾಳು ಈ ದೇಶದಲ್ಲಿ ಯಾರೂ ಇಲ್ಲ. ಎಲ್ಲರೂ ಬುದ್ಧಿವಂತರಿದ್ದಾರೆ. ಎಲ್ಲ ಧರ್ಮದವರು ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಮನೆಯಿಂದ ಸಹಕಾರ ಸಿಕ್ಕಿದೆ. ಪ್ರತಿಯೊಬ್ಬರು ಈ ಒಂದು ಚಳವಳಿಯಲ್ಲಿ ಭಾಗವಹಿಸಿದ್ದಾರೆ. ಅದಕ್ಕೋಸ್ಕರ ಅವ್ರನ್ನ ಸ್ಮರಣೆ ಮಾಡೋದಕ್ಕೋಸ್ಕರ ಇವತ್ತು ಈ ದೇಶದಲ್ಲಿ ಸ್ವಾತಂತ್ರ್ಯವನ್ನು ಆಚರಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪೂರ್ವಜರನ್ನು ನೆನೆಯುತ್ತಾ ಸ್ವಾತಂತ್ರ್ಯೋತ್ಸವವನ್ನು ಶುಭ ಹಾರೈಸಿ ಒಂದು 2 ಮಾತುಗಳನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಂಗಯ್ಯ, ಆಮ್ ಆದ್ಮಿ ಪಕ್ಷ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಮ್ಮೆಲ್ಲರಿಗೂ ತಿಳಿದಂಗೆ ಈಗ ಆಲ್ರೆಡಿ ನಮ್ಮ ಸೀನಿಯರ್ ಆದಂಥ ಬನ್ನೂರು ರಾಜು ಅವರು ಎಲ್ಲರಿಗೂ
ಹೋರಾಟದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಆ ದಾರಿಲಿ ದೇಶ ಬೆಳೆದು ಬಂದಿದೆ. ಅದೇ ರೀತಿ ಮುಂದೆ ಕೂಡ ನಾವು ಈಗ ಯಂಗ್ಸ್ಟರ್ಸ್ ಗಳನ್ನ ದಾರಿ ತಪ್ತಾ ಇರೋದನ್ನ ಸರಿ ಮಾಡೋದು ಹೆಂಗೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಈಗ ವೆರಿ ಇಂಪಾರ್ಟೆಂಟ್ ದಿನ ಅಂತಂದ್ರೆ ಇದು ನಾವು ಇಂಡಿಪೆಂಡೆನ್ಸ್ ಡೇ ಮಾಡ್ತಾ ಇದೀವಿ. ಆದ್ರೆ ಇಂಡಿಪೆಂಡೆನ್ಸ್ ಡೇ ಪ್ರತಿ ವರ್ಷ ಬರುತ್ತೆ ಹೋಗುತ್ತೆ, ನಾವು ಬರ್ತೀವಿ, ಆಚರಣೆ ಮಾಡ್ತೀವಿ, ಹೋಗ್ತೀವಿ. ಆದ್ರೆ ನಮ್ಮ ಮೊಹಲ್ಲಾ, ನಮ್ಮ ಮನೆ, ನಮ್ಮ ಸುತ್ತಮುತ್ತ ನಾವು ಯಾವ ರೀತಿ ಇರಬೇಕು ಅನ್ನೋದನ್ನ ನಾವು ಇದರಿಂದ ಕಲ್ತ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಯೂತ್ಸ್ಗೆ ಇದು ಒಂದು ಮಾರ್ಗದರ್ಶನ ಆಗಿರುತ್ತೆ. ಇದ್ರ ಬಗ್ಗೆ ಒಂದ್ 2 ಮಾತು ಹೇಳಕ್ ನಾನು ಇಷ್ಟಪಟ್ಟೆ. ಈಗ ಎಲ್ಲ ಜನರನ್ನು ನೋಡ್ತಾ ಇದ್ದೀನಿ, ಎಲ್ಲ ವರ್ಗದವರು ಇಲ್ಲಿ ಬಂದಿದ್ದಾರೆ. ಎಲ್ರಿಗೂ ನಾನು ಶುಭಾಶಯ ಹೇಳ್ತಾ ನಾನು ಬಿಡಿಸ್ತೀನಿ. ಹಲೋ, ಎಲ್ಲರಿಗೂ ನಮಸ್ಕಾರ. ಮತ್ತೆ 78ನೇದು ಸ್ವಾತಂತ್ರ್ಯ ದಿನದಲ್ಲಿ ಎಲ್ಲರಿಗೂ ಶುಭಾಶಯಗಳು. ಇವತ್ತು ನಮಗೆ ಸ್ವಾತಂತ್ರ್ಯ ಸಿಗ್ಬಿಡ್ತು. ಏನು ನಾವು ಕಷ್ಟಪಟ್ಟಿಲ್ಲ. ಇದು ನಮ್ಮ ತಾತ ನಮ್ಮ ತಂದೆ ಎಷ್ಟು ಬಲಿದಾನ ಕೊಟ್ಟಿದ್ದಾರೆ ನಾವು ಅದು ಅರ್ಥ ಮಾಡ್ಕೊಂಡಿಲ್ಲ. ಇವಾಗ ಸುಲಭದಲ್ಲಿ ಸಿಗ್ಬಿಟ್ಟಿದೆ. ಇವಾಗ ನಮ್ಮ ತಾತ ನಮ್ಮ ಅಪ್ಪ ಸಂಪಾದನೆ ಮಾಡಿದ್ದಾರೆ, ನಾವು ಏನು ಸಂಪಾದನೆ ಮಾಡ ಶೋಕಿ ಮಾಡ್ತಾ ಇದ್ರೆ ಹಂಗೈತೆ. ಅದರಲ್ಲಿ ಇವಾಗ ಸ್ವಾತಂತ್ರ್ಯ ಸಿಕ್ಕಿರೋದು ಏನಂದ್ರೆ ಬಹಳ ಒಂದು ಲಡ್ಡು ಸಿಗ್ದಂಗೆ ಸಿಗ್ಬಿಟ್ಟಿದೆ. ಇದಕ್ಕೆ ನಾವು ಬರೀ ವರ್ಷಕ್ಕೆ ಒಂದ್ಸತಿ ನಾವು ಯಾವ ಮಾಡ್ತೀವಿ. ಆದ್ರೆ ಇನ್ನೂ 2 ನಮ್ಗೆ ಸ್ವಾತಂತ್ರ್ಯ ಸಿಗ್ಬೇಕು. ಏನಂತ ಅಂದ್ರೆ ಒಂದಾಗ ಸ್ವಾತಂತ್ರ್ಯ ಸಿಗ್ಬೇಕು, 2ನೇದು ಜಾತಿವಾದಿಗಳು ಹೋಗ್ಬೇಕು. ಇದೆರಡು ಸ್ವಾತಂತ್ರ್ಯ ನಮ್ಗೆ ಸಿಕ್ಕಿ ನಾವು ಒಂದಾಗ್ಬೇಕು. ನಾವು ಯಾವಾಗ ಒಂದಾಗ್ತೀವಿ ಆವತ್ತು ನಮ್ಮ ದೇಶಕ್ಕೆ ಯಾರು ಬಿಟ್ ಮಾಡೋರಿಲ್ಲ. ನನ್ನ ಹೆಸರು ಐಶ್ವರ್ಯ. ನಾನು ಸಂಘಟನಾ ಜನರಲ್ ಸೆಕ್ರೆಟರಿ ಆಗಿದ್ದೀನಿ ಆಮ್ ಆದ್ಮಿ ಪಾರ್ಟಿಯಿಂದ. ಇಂದು 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇದು ತುಂಬ ಸಂತೋಷದ ದಿನ. ಸ್ವಾತಂತ್ರ್ಯ ಬಂದರೂ ನಮಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಭದ್ರತೆಯ ವಿಷಯದಲ್ಲಿ ನಮಗೆ ಸ್ವಾತಂತ್ರ್ಯ ಹೆಚ್ಚು ಬೇಕು. ಎಲ್ಲರೂ ಸಮಾನವಾಗಿರ್ಬೇಕಾದ್ರೆ, ಎಲ್ಲರೂ ಸಂತೋಷವಾಗಿರ್ಬೇಕಾದ್ರೆ ಈ ಆರ್ಥಿಕ, ಸಾಮಾಜಿಕ ಮತ್ತು ಭದ್ರತಾ ಸ್ವಾತಂತ್ರ್ಯಗಳು ನಮ್ಗೆ ಇರಬೇಕು. ಅದಕ್ಕೋಸ್ಕರ ನಾವು ಹೋರಾಟ ಮಾಡಬೇಕು. ಯಾವುದೇ ಒಂದು ಸ್ವಾತಂತ್ರ್ಯ ಆದ್ರೂ ನಾವು ಸತ್ಯ ಹೇಳೋದ್ರಿಂದ ಉಳಿಸ್ಕೋಬೋದು, ಮತ್ತು ನಾವು ಕಷ್ಟಪಟ್ಟು ಅದನ್ನ ಉಳಿಸ್ಕೋಬೇಕಾದ್ರೆ ನಾವು ಸತ್ಯವನ್ನು ಮಾತಾಡಬೇಕಾಗುತ್ತೆ. ಈ 2 ಮಾತುಗಳನ್ನ ಆಡೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ಹೇಳ್ತಾ ನಾನು ನನ್ನ ಮಾತನ್ನು